ಅಧ್ಯಾಯ 4. ಇಂಗ್ಲಿಷ್ ಗೌಡ ನಸುಗತ್ತಲಲ್ಲಿ ಚರಂಡಿ ಹಾರಿ ಓಡ್ದ. ಅವನ ಮನಸ್ಸಲ್ಲಿ ಮಿಕ್ಕ ಮೂವರು ತಮ್ಮ ಕ್ರಾಂತಿ ಕಾರ್ಯಕ್ರಮದ ಅಂಗವಾಗಿ ಬಾಲಯ್ಯನಿಗೆ ಚೂರಿ ಹಾಕಿದ್ದೇ ತಮ್ಮ ಹಿಂದೆ ಓಡಿ ಬರುತ್ತಾರೆಂಬ ಊಹೆ. ಸುಮಾರು ಒಂದೆರಡು ಫರ್ಲಾಂಗ್ ಓಡಿದ ನಂತರ ಇಂಗ್ಲಿಷ್ ಗೌಡನಿಗೆ ಏದುಸಿರು ಬರತೊಡಗಿತು. ಓಡೋದನ್ನು ನಿಲ್ಲಿಸಿ ಹಿಂದಿರುಗಿ ನೋಡ್ದ. ಇವನ ಹಿಂದೆ ಯಾರೂ ಓಡ್ ಬರ್ತಿರ್ಲಿಲ್ಲ. ಸರಿ, ಇವ್ರು ಮೂರು ಹಾಗಾದ್ರೆ ಈಗಾಗ್ಲೇ ಪೊಲೀಸ್ನವ್ರ ಕೈಗೆ ಸಿಕ್ಕೊಂಡು ನಾನೇ ಕೂಲಿ ಮಾಡಿಸ್ದೆ ಅಂತ ಹೇಳಿಕೆ ಕೊಟ್ಟಿರ್ತಾರೆ ಎಂದು ಊಹಿಸ್ದ. ಅವನಿಗೆ ದುಃಖವಾಗತೊಡಗಿತು. ತನ್ನ ಮಾವನ ಮೇಲೇನೂ ಅವನಿಗೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ. ಏನೋ ಸ್ವಂತ ಮಾವನ ಮರ್ಯಾದೆ ಪೇಟೆ ಬೀದಿಯಲ್ಲಿ ಹರಜಾಗುತ್ತಲ್ಲ ಅಂತ ನೋಡ್ಲಾರ್ದೆ ಅದನ್ನ ತಡೆಯಲು ಕೊಂಚ ಪ್ರಯತ್ನ ಮಾಡಿದ್ದ. ಆದರೆ ಈ ಪ್ರಯತ್ನದಲ್ಲಿ ಅವನು ರಮೇಶನಂತ ಉಗ್ರಗಾಮಿಯ ಸಹಾಯ ತಗೊಂಡಿದ್ದೇ ದೊಡ್ಡ ತಪ್ಪಾಯ್ತು ಅಂತ ಅವನಿಗನ್ನಿಸ್ತೊಡಗಿತು. ರಮೇಶನನ್ನ ಎದುರು ಹಾಕೊಂಡ್ರೆ ಇರುವಷ್ಟೇ ಅಪಾಯ ಅವನ ಗೆಳತಿಯಿಂದಲೂ ಇರುವಂತೆ ತೋರುತ್ತದಲ್ಲ ಎಂದು ಚಿಂತಿಸುತ್ತಾ ಮುನ್ನಡೆದ. ಓಡುತ್ತಾ ಇಂಗ್ಲಿಷ್ ಗೌಡ ಕೆಸರೂರಿನ ಹೊರವಲಯಕ್ಕೆ ಬಂದಿದ್ದ. ಕೊನೆಯ ಬೀದಿ ದೀಪದಡಿ ಬಂದಾಗ ಎಲ್ಲಿಗೆ ಹೋಗೋದು ಅನ್ನೋ ಸಮಸ್ಯೆ ಎದುರಾಯ್ತು. ಹೇಗಾದ್ರೂ ಮಾಡಿ ಈ ರಾತ್ರಿ ಪೊಲೀಸರು ಕೈಗೆ ಸಿಕ್ಕದಂತೆ ತಪ್ಪಿಸ್ಕೊಳ್ಬೇಕು. ಇವತ್ತು ಏನಾಯ್ತಂತೂ ನಾಳೆ ಗೊತ್ತಾಗುತ್ತೆ. ಅನಂತರ ಮುಂದಿನ ಕಾರ್ಯಕ್ರಮ ಯೋಚಿಸೋಣ ಎಂದು ಆಲೋಚಿಸಿ ಕೆಸರೂರಿನಿಂದ ಒಂದೆರಡು ಮೈಲಿ ದೂರದಲ್ಲಿದ್ದ ದೊಡ್ಡಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಸರಸರ ನಡೆದ. ಕೆಸರೂರಿನ ಮಂಡಿ ಮರ್ಚೆಂಟ್ ಕೃಷ್ಣೇಗೌಡರ ತೋಟದ ಹಿಂದಿನಿಂದ ಹೋಗುವ ಒಳದಾರಿಯಲ್ಲಿ ಹೋಗೋಣ ಅಂತ ಅನ್ಕೊಂಡು ನಿರ್ಧಾರ ತಗೊಂಡು ಅವರು ತೋಟದ ಬೇಲಿ ಹಾರಿ ಏಲಕ್ಕಿ ತೋಟದ ಒಳಗಿನ ಕಾಲು ಹಾದಿಯಲ್ಲಿ ಕಣ್ಣಂದಾಜಿನ ಮೇಲೆಗೆ ನಡೀತೊಡಗಿದ. ದೂರದಲ್ಲಿ ಎಲೆಗಳ ನಡುವೆ ಎಣುಕುತ್ತಿದ್ದ ಕೃಷ್ಣೇಗೌಡನ ಮನೆ ದೀಪಗಳು ಹತ್ತಿರವಾದವು. ಆತನ ಮನೆ ಹತ್ತಿರ ಆದಾಗ ಇಂಗ್ಲಿಷ್ ಗೌಡನ ಕಿವಿಗೆ ಏನೋ ತೋಟದೊಳಗೆ ಬರಬರ ಓಡಾಡಿ ಸದ್ದಾಯ್ತು. ಏನಿರ್ಬೋದು? ಏಲಕ್ಕಿ ವಾಸನೆಗೆ ತೋಟದೊಳಗಡೆ ನಾಗರಹಾವುಗಳು ಬರ್ತಾವಂತೆ. ಅವೇನಾದ್ರೂ ತರಗೆಲೆಯ ಮೇಲೆ ಹರಿಯುತ್ತಿವೆಯೋ? ಅಥವಾ ಕೃಷ್ಣೇಗೌಡನ ಮನೆ ಕಸದ ಗುಂಡಿಯ ಎಂಜಲು ತಿನ್ನೋಕೆ ಬಂದಿರುವ ಕಂತ್ರಿ ನಾಯಿಗಳು? ಇಂಗ್ಲಿಷ್ ಗೌಡನಿಗೆ ಕೊಂಚ ದಿಗ್ಲಾಯ್ತು. ನಾಯಿ ನರಿಗಳ ಕೈಯಲ್ಲಿ ನಿರಾಯುಧನಾಗಿ ಸಿಕ್ಕಿಕೊಳ್ಳೋದ್ರ ಬದಲು ಒಂದು ದೊಣ್ಣೆಯನ್ನು ಕಲ್ಲನ್ನು ಕೈಯಲ್ಲಿ ಹಿಡಿದಿರೋದು ವಾಸಿ ಅನ್ನುತ್ತಾ ಹತ್ತಿತ್ತ ನೋಡ್ದ. ಮಬ್ಬು ಬೆಳಕಿನಲ್ಲಿ ಬರಿಯ ಏಲಕ್ಕಿ ಗಿಡಗಳು ಮಾತ್ರ ಕಂಡುವು. ಕಾಲ್ಗೆ ಏನೋ ಗಟ್ಟಿ ತಾಕದಂತಾಯ್ತು. ಬಗ್ ನೋಡ್ದ. ಕಲ್ಲು, ಅದೇ ಇರ್ಲಿ ಅಂತ ಕಲ್ಲು ತಗೊಂಡ. ಮತ್ತೆ ತೋಟದೊಳಗಡೆ ಜರಬರ ಸದ್ದು. ಜೊತೆಗೆ ಅವನೇ ಸೂಳೆ ಮಗ, ಬಿಡಬಾರ್ದು ಈ ಸರಿ ಎಂದು ಮನುಷ್ಯರ ಮಾತು ಕೇಳಿಸ್ತು. ಇಂಗ್ಲಿಷ್ ಗೌಡನಿಗೆ ಇದರಿಂದ ಜಂಗಾಬಲವೇ ಹುಡುಗಿದಂತಾಯ್ತು. ಯಾರು, ಏಕೆ, ಏನೊಂದು ಅರ್ಥವಾಗದಿದ್ರೂ ಯಾರೋ ತನ್ನ ಹಿಡಿಯಲು ಹಿಂದೆ ಬರುತ್ತಿದ್ದಾರೆ ಎಂಬುದಂತೂ ಖಚಿತವಾಯಿತು. ಬಲಕ್ಕೆ ತಿರುಗಿ ಬಂದ ದಾರಿಯ ದಿಕ್ಕಿನಲ್ಲೇ ದಡ ದಡ ಓಡ್ತೊಡಗಿದ. ತಕ್ಷಣ ಅರೆರೇ ಓಡ್ದ, ಹಿಡ್ಕೊಳ್ರೋ, ಬಿಡ್ಬೇಡಿ, ಮಲಪ್ಪ ಆ ಕಡೆಯಿಂದ ಬಾ, ತಿಮ್ಮ ನಾಯಿ ಚೂ ಬಿಡು ಇತ್ಯಾದಿ ನಾನಾ ಬಗೆಯ ಕೂಗುಗಳು ಹೇಳ್ತೊಡಗಿದವು. ಇಂಗ್ಲಿಷ್ ಗೌಡನ ಹೊಟ್ಟೆಯೊಳಗಿಂದ ಭೀತಿ ಉಕ್ಕಿತು. ಸುಮ್ಮನೆ ಕಣ್ಣು ಮುಚ್ಚಿ ಓಡಲಾರಂಭಿಸಿದ. ಕೃಷ್ಣೇಗೌಡನ ತೋಟದ ಬೇಲಿಯನ್ನು ಒಂದೇ ಹೇಟಿಗೆ ಹಾರಿ ಮೇನ್ ರೋಡ್ನಲ್ಲಿ ಓಡ್ದ. ಮೊದಲೇ ಓಡಿ ದಂಡದಿದ್ದ ಇಂಗ್ಲಿಷ್ ಗೌಡನ ಕಾಲುಗಳು ಸೋಲತೊಡಗಿದವು. ಹಿಂದ್ಗಡೆ ಅನೇಕರು ದುಪ್ಪು ಓಡಿ ಬರುವಂತ ಸದ್ದು ಕೇಳಿಸ್ತು. ಹಿಂದೆ ಬೈಯುತ್ತಾ ಓಡಿ ಬರುತ್ತಿದ್ದವನೊಬ್ಬ ಹತ್ತಿರಾಗಿ ಇಂಗ್ಲಿಷ್ ಗೌಡನ ಅಂಗಿ ಕಾಲರನ್ನ ಹಿಡಿದುಕೊಂಡು ಎಳೆದೇ ಬಿಟ್ಟ. ಅವನು ಜಗ್ಗದ ಹೊಡೆತಕ್ಕೆ ಕಾಲರ್ ಕಿತ್ತು ಗುಂಡಿಗಳೆಲ್ಲ ಬಿಚ್ಕೊಂಡು ಅಂಗಿ ಒಂದೆರಡು ಕಡೆ ಫರಕ್ ಎಂದು ಹರಿಯಿತು. ಹಿಡಿದುಕೊಂಡವ, ಸೂಳೆ ಮಗನೇ ಓಡ್ತೀಯಾ ಎಂದು ಪಟ ಇಂಗ್ಲಿಷ್ ಗೌಡನ ಮುಖ ಮೋರೆ ನೋಡ್ದೆ ಹೊಡೆದ. ಹಾಕಿ ನಾಲ್ಕು, ಅದಿರಿ ತದ್ಕಿ ಎಂದನ್ನುತ್ತಾ ಇನ್ನೂ 4-6 ಜನ ಓಡ್ ಬಂದು ಸೇರ್ಕೊಂಡ್ರು. ಇಂಗ್ಲಿಷ್ ಗೌಡನಿಗೆ ಇನ್ನಷ್ಟು ಹೊಡೆತ ಬಿದ್ವು. ಕೈಲಿದ್ದ ಕಲ್ಲನ್ನು ಕೆಳಗೆ ಹಾಕುತ್ತಾ, ಏ ಯಾರೋ ನೀವು ಎಂದು ಇಂಗ್ಲಿಷ್ ಗೌಡ ಗಟ್ಟಿಯಾಗಿ ಅರಚಿದ. ಕಲ್ಲಿಸಿತಾನೆ ನೋಡಿ, ಕಲ್ಲೆತ್ಕಳಿ, ಮಾಲ್ ಸಮೇತ ಕಳ್ಳನ್ ತಗೊಂಡೋಗಿ ಪೊಲೀಸು ಕೊಡಬೇಕು ಎಂದು ಒಬ್ಬ ಗುಂಪಿನಿಂದ ಕೂಗ್ದ. ಯಾರೋ ಇಂಗ್ಲಿಷ್ ಗೌಡ ಎಸೆದ ಕಲ್ಲನ್ನ ಕೈ ಎತ್ಕೊಂಡ. ಸಾವುಕಾರರು ಬರೋದು ಗೊತ್ತಾಗ್ತದಂತ ಕಾಣ್ತಿದೆ ಕಣ್ರೋ, ನಾವೇ ಇವನ್ ತಗೊಂಡೋಗಿ ಸ್ಟೇಷನ್ಗೆ ಹಾಕ್ಬಿಡೋಣ. ಇದೇ ದಾರಿ ತಾನೇ ಸಾವುಕಾರರು ಬರೋದು, ಬಂದ್ರು ನಮಗ್ ದಾರಿಲೇ ಸಿಗ್ತಾರೆ ಅಂದ ಒಬ್ಬ. ಇವನ್ ಎಳ್ಕೊಂಡೋಗಿ ಸಾವುಕಾರರ ಮನೆ ಕಂಬಕ್ಕೆ ಕಟ್ಟಾಕ್ಬಿಡೋಣ ಕಣ್ರೋ ಅಂದ ಇನ್ನೊಬ್ಬ. ಹಿಡಿದ ಕಳ್ಳನನ್ನು ಏನು ಮಾಡುವುದೆಂದು ಅವರವರಲ್ಲೇ ಚರ್ಚೆ ಆಗ್ತೊಡಗಿತು. ಯಾರೂ ಇಂಗ್ಲಿಷ್ ಗೌಡನಿಗೆ ಅವನು ಮಾಡಿದ ಭಯಾನಕ ಅಪರಾಧ ಏನು ಎಂದು ತಿಳಿಸುವ ತೊಂದರೆನೇ ತಗೊಳ್ಳಿಲ್ಲ. ಅವರು ಅವನನ್ನ ತಳ್ಳುತ್ತಾ ಬೈಯುತ್ತಾ ಅವರ ಸಾವುಕಾರರನ್ನು ನಿರೀಕ್ಷಿಸುತ್ತಾ ಕೆಸರೂರಿನ ಪೊಲೀಸ್ ಸ್ಟೇಷನ್ಗೆ ಸಾವಕಾಶವಾಗಿ ಮುಂದುವರೆದರು. ಅಧ್ಯಾಯ 5.
ರಮೇಶ, ಚಂದ್ರ, ಅಂಗಾರ ತಮ್ಮ ಕೈಕೊಟ್ಟ ಕ್ರಾಂತಿಕಾರಿ ಗೆಳೆಯನನ್ನ ಶಿಕ್ಷಿಸಲು ಹುಡುಕುತ್ತಾ ಇಂಗ್ಲಿಷ್ ಗೌಡ ಓಡಿದ ದಿಕ್ಕಿನಲ್ಲಿ ಕೆಸರೂರಿನ ಗಲ್ಲಿ ಬೀದಿಗಳನ್ನೆಲ್ಲ ಹುಡುಕ್ತಿರ್ಬೇಕಾದ್ರೆ ಅವರಿಗೆ ಇನ್ನೊಬ್ಬ ಕ್ರಾಂತಿಕಾರಿ ಗೆಳೆಯ ರಫೀಕ್ ಸಿಕ್ತ. ಏನೋ ಸಾಬ್ ಇಷ್ಟೊತ್ತಲ್ಲಿ ಎಂದು ಅಂಗಾರ ಖುಷಿಯಿಂದ ಕೇಳ್ದ. ರಫೀಗೂ ಈ ಗೆಳೆಯರನ್ನ ಇಷ್ಟೊತ್ತರಲ್ಲಿ ಅನಿರೀಕ್ಷಿತವಾಗಿ ನೋಡಿ ತುಂಬಾ ಆನಂದವಾಯ್ತು. ಎಲ್ಲಿಗೆ ಹೊರಟ್ರು ಬಡಿ ಮಗ್ಲಾ ಎಂದ. ಆ ಇಂಗ್ಲಿಷ್ ಗೌಡ ಬೋಳಿ ಮಗ ನಮಗೂ ಇನ್ಯಾವನಿಗೂ ಜಗಳ ಹಚ್ಚಾಕಿ ನಾವ್ ಅತ್ಲಾಗ್ ಗುದ್ದಾಡ್ತಾ ಇರ್ಬೇಕಾದ್ರೆ ಇತ್ಲಾಗ್ ಓಡ್ ಹೋಗ್ಬಿಡದ. ಅವ್ನ್ ಹಿಡ್ಕೊಂಡ್ ನಾಲ್ಕು ಸರಿಯಾಗಿ ತದ್ಕಣಂತ ಹುಡುಕ್ತಿದೀವಿ. ಇವತ್ತು ರಾತ್ರಿ ಎಲ್ಲ ಆದ್ರೂ ಸರಿ ಅವನ್ ಮಾತ್ರ ಬಿಡೋದಿಲ್ಲ ಅಂದ ಅಂಗಾರ. ನಾನು ಊಟಕ್ಕಂತ ರೂಮ್ ಬೀಗ ಹಾಕೊಂಡು ಬರ್ಬೇಕಾದ್ರೆ ಅವನು ಕಲ್ ಸೇತುವೆ ದಾರಿಲಿ ಹೋದಂಗಾಯ್ತು. ಅವನೇ ಹೌದೋ ಅಲ್ಲೋ ಸರಿಯಾಗಿ ಗೊತ್ತಿಲ್ಲಪ್ಪ, ಅಂತೂ ಅವನಾಗೆ ಇದ್ದ ಎಂದ ರಫಿ. ಅವನೇ ಈ ಕಡೆನೆ ಬಂದ ಅವನು, ನೀ ಯಾಕೆ ಸುಳ್ಳು ಹೇಳ್ತೀಯಾ ಎಂದು ಅವನ ಮಾತನ್ನ ಸಮರ್ಥಿಸಿದ ಅಂಗಾರ. ಬಾರಲ್ಲೋ ರಫಿ, ಆ ನನ್ ಮಗನಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಂದು ರಮೇಶ ರಫಿಯನ್ ಕರೆದ. ನಾನು ಊಟಕ್ಕೆ ಹೊರಟಿದ್ನಲ್ಲ. ಬಡ್ಡಿ ಮಗನೆ, ತೆಗಿದಲ್ಲ ನಿನ್ ಬುದ್ಧಿ. ನಾವೇನು ಊಟ ತುಂಡಿ ಮಾಡಿ ಹೊರಟಿದೀವೇನೋ, ನೀನ್ ಕರೆದಾಗ ಮಾತ್ರ ಬರ್ಬೇಕು, ನಾವ್ ಕರೆದಾಗ ಹಿಂಗಂತೀಯಾ ಎಂದು ರಮೇಶ ರಫಿ ಮೇಲೆ ರೇಗ್ದ. ರಫಿ ಮರು ಮಾತಾಡದೆ ಅವ್ರ ಗುಂಪಿಗೆ ಸೇರ್ಕೊಂಡು ಹೊರಟ. ಅಂಗಾರ ರಫಿಗೆ ಪೇಟೆ ಬೀದಿಯಲ್ಲಿ ನಡೆದದ್ನೆಲ್ಲ ಸವಿರವಾಗಿ ವಿವರಿಸ್ದ. ಕರೆಕ್ಟ್, ಅವನಿಗೆ ಇವಾಗ್ಲೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮನುಷ್ಯ ಅವನು ಒಳ್ಳೆಯವನೇ, ಆದ್ರೆ ಒಳ್ಳೆ ಟೈಮ್ನಲ್ಲಿ ನಮಕ್ ಹರಾಮ್ ಬುದ್ಧಿ ತೋರಿಸ್ತಾನೆ. ಈಗ್ಲೇ ಅವನಿಗೆ ಬುದ್ಧಿ ಕಳಿಸೋದು ಒಳ್ಳೇದು ಎಂದು ಅವ್ರ ತೀರ್ಮಾನಕ್ಕೆ ರಫಿ ಸರ್ವಾನುಮತದ ಸಮ್ಮತಿ ತೋರಿಸ್ದ. ನಾಲ್ವರು ಕಲ್ಲು ಸೇತುವೆ ಕಡೆಯ ಕಾಡಿನ ಹಾದಿಯತ್ತ ಸಾಗತೊಡಗಿದ್ರು. ಕೆಸರೂರಿನ ಟಿವಿ ಬಳಿ ಬಲಕ್ಕೆ ತಿರುಗುವ ಹೊತ್ತಿಗೆ ಆ ನಾಲ್ವರಿಗೂ ದೊಣ್ಣೆಗಳನ್ನು ಹಿಡ್ಕೊಂಡು ಗಲಾಟೆ ಮಾಡ್ತಿದ್ದ ಒಂದು ಗುಂಪು ಎದುರಾಯ್ತು. ಇದರಾದ ಗುಂಪನ್ನು ಕೊಂಚ ಹತ್ತಿರದಿಂದ ಇಣುಕು ನೋಡಿದ ರಫಿ, ಅರೆ ತೇರಿ, ಇಂಗ್ಲಿಷ್ ಗೌಡ ಇಲ್ಲೇ ಹಾಕೋ ಇದೆಯಾ ಎಂದ. ರಮೇಶ, ಅಂಗಾರ, ಚಂದ್ರ ಎಲ್ಲ ಕುತೂಹಲದಿಂದ ಆತ ತಿರುಗಿದ್ರು. ನೋಡಿದ್ರೆ ಇಂಗ್ಲಿಷ್ ಗೌಡ ಕಾಲರೆಲ್ಲ ಹರಿದಿದೆ, ಗುಂಡಿಗಳೆಲ್ಲ ಬಿಚ್ಚಿದೆ, ತಲೆ ಕೆದರ್ಕೊಂಡಿದೆ, ಮುಖ ಊದೋಗೈತೆ. ಯಾವನೋ ನಿನ್ ಹೊಡೆದವನು ಎಂದು ರಫಿ ರೋಷದಿಂದ ಕೇಳಿದ. ಇಂಗ್ಲಿಷ್ ಗೌಡ ತನ್ನ ಕ್ರಾಂತಿಕಾರಿ ಗೆಳೆಯರನ್ನ ಕಂಡೊಡನೆ ಮಾತಾಡದೆ ಗಳಗಳ ಅತ್ತ. ರಫಿಗೆ ಮೈಯೆಲ್ಲ ಬೆಂಕಿ ಆಯ್ತು. ಕೈಯಲ್ಲಿ ಯಾವ ಆಯ್ದೆಯೂ ಇಲ್ಲ. ನಾಲ್ವರು ದೊಣ್ಣೆ ಹಿಡಿದು ಬರ್ತಿದ್ದ ಗುಂಪನ್ನ ಯಾಕೆ ತಮ್ಮ ಸ್ನೇಹಿತನನ್ನ ಹಿಡ್ಕೊಂಡು ಬರ್ತಾ ಇದ್ದೀರಿ ಅಂತ ಕೇಳೋ ಗೋಜಿಗೆ ಹೋಗ್ಲೇ ಇಲ್ಲ. ಅವನೇನು ಅಪರಾಧ ಮಾಡ್ದ ಎಂದು ತನಿಖೆಯನ್ನೂ ಮಾಡ್ಲಿಲ್ಲ. ಅವರ ವಯಸ್ಸಿನ ಮಹಿಮೆ ಇರಬೇಕು. ಕಣ್ಣಿಗೆ ಕಂಡದ್ದಕ್ಕೆ ತಕ್ಷಣ ಪ್ರತಿಕ್ರಿಯೆ ಹೊರಮುತ್ತಿತ್ತು. ಪೂರ್ವಾಪರ ವಿವೇಚನೆ ಎನ್ನುವುದು ಅವರ ಶಬ್ದಕೋಶದಲ್ಲೇ ಇರಲಿಲ್ಲ. ವಾಸ್ತವವಾಗಿ ಅವರು ಇಂಗ್ಲಿಷ್ ಗೌಡನನ್ನ ಹುಡುಕಿ ಬಂದಿದ್ದು ಅವನ್ನ ಹಿಡಿದು ಚೆನ್ನಾಗಿ ಥಳಿಸ್ಬೇಕೆಂದು. ರಫಿ ಕ್ಷಣ ಮಾತ್ರದಲ್ಲಿ ಗುಂಪಿನ ಒಬ್ಬನನ್ನು ಒದ್ದು ತಳ್ಳಿ ಅವನು ದೊಣ್ಣೆ ಕಿತ್ಕೊಂಡು ಇಂಗ್ಲಿಷ್ ಗೌಡನನ್ನು ಹಿಡಿದವನಿಗೆ ರಪರಪ ಚಚ್ಚತೊಡಗಿದ. ಅವನು, ಅಯ್ಯಯ್ಯೋ, ಈ ದುಷ್ಟ ಮುಂಡೆ ಗಂಡ ಹೊಡಿತಾನಲ್ಲ, ಹಿಡಿರಲೇ ಎಂದು ಅರಿಚಿದ. ಅಷ್ಟರೊಳಗೆ ಯುದ್ಧ ಘೋಷಣೆಯಾಗಿ ಹೋಗಿತ್ತು. ನಡುಬೀದಿಯ ಒಂದು ರಣಾಂಗಣವಾಗಿತ್ತು. ಈ ನಾಲ್ವರು ಹೀಗೆ ಏನು ಎತ್ತ ಎಂದು ಒಂದೂ ವಿಚಾರಿಸದೆ ಏಕಾಏಕಿ ಯುದ್ಧಕ್ಕೆ ಧುಮುಕಿದ್ದನ್ನು ನೋಡಿ ಅಲ್ಲಿದ್ದವ್ರಿಗೆಲ್ಲ ಅನುಮಾನ, ಗಾಬರಿ ಉಂಟಾಯ್ತು. ಇವರೆಲ್ಲ ಒಂದೇ ಗ್ಯಾಂಗು, ಇವನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬೇರೆ ದಾರಿಯಲ್ಲಿ ಬಂದವರೇ ಕಂಡ್ರು, ಇಕ್ರೋ ಎಂದು ಗುಂಪಿನೊಳಗಿಂದ ಒಬ್ಬ ಕೂಗ್ದ. ಅವನ ಮಾತು ಮುಗಿಯೋದ್ರೊಳಗೆ ಅವನು ಹೊಟ್ಟೆಗೆ ತಿಂದಿದ್ದೆಲ್ಲ ಕಕ್ಕಿಕೊಳ್ಳುವಂತೆ ರಮೇಶ ಒದ್ದ. ಅವರು ದೊಣ್ಣೆಗಿಣ್ಣೆ ಹಿಡ್ಕೊಂಡು ಸಜ್ಜಾಗೇ ಇದ್ರು. ಇವರು ಕ್ರಾಂತಿಕಾರಿಗಳು, ಹಿಂದೆಟ್ ಹೊಡೆಯುವಂತೆಯೂ ಇರಲಿಲ್ಲ. ರಮೇಶನ ಭುಜಕ್ಕೆ ಒಬ್ಬ ದೊಣ್ಣೆಯಲ್ಲಿ ಹೊಡೆದ. ಅಷ್ಟರೊಳಗೆ ಅಂಗಾರ ಅವನ ಮುಸುರಿಗೆ ಗುದ್ದ. ಧಾಬ್ ಧೂಬ್ ಧೀಗ್ ಭಡ್ ಎಂದು ಏಟುಗಳ ಸದ್ದು. ಹಾಕಿ ಸುಳಿ ಮಕ್ಳಿಗೆ, ಹೋಳಿ ಮಗನೇ, ಬೀಜಕ್ಕೆ ಓದಿತೀಯಾ? ಕಳ್ಳೌಡಿ ಮಕ್ಳ ಕಲ್ಲು ಹೊಡಿತೀರಾ? ನಿಮ್ಮಪ್ಪ ಸೂಳೆ ಮಗ, ನೀನಿವತ್ತು ಜೀವ ಸಮೇತ ಬಿಡಲ್ಲ. ಮಾದರ್ಚತ್ ಹಲ್ಲಗುತ್ಯ ಮುಂತಾದ ಬೈದಾಟಗಳು ಏಟಿನ ಸದ್ದಿಗೆ ತಕ್ಕ ಪಲ್ಲವಿಯಾಗಿ ದೊಂಬಿಯಲ್ಲಿ ಕೇಳಬರತೊಡಗಿತು. ಏಯ್ ತಡೀರೋ, ಯಾಕೆ ಹಿಂಗ್ ಹೊಡೆದ್ಕೊಳ್ತೀರಿ ಎಂದು ಕೂಗುತ್ತಾ ಒಂದು ನೀಲಕಾಯದ ವ್ಯಕ್ತಿ ಟಿಬಿಯಿಂದ ಓಡೋಡಿ ಬಂತು. ಅಯ್ಯಯ್ಯೋ, ಮಾರಾಮಾರಿ ಆಗ್ತಿದೆ, ಪೊಲೀಸ್ ಪೊಲೀಸ್ ಎಂದು ಟಿಬಿಯ ಮೇಟಿಯು ಜವಾನನು ಕೂಗಿಕೊಂಡು ಓಡಿ ಬಂದ್ರು. ಅಷ್ಟು ಹೊತ್ತಿಗೆ ಜೀಪ್ ಒಂದು ಪ್ರಕಾಶಮಾನವಾದ ಬೆಳಕನ್ನು ಬೀರುತ್ತಾ ಅದೇ ಹಾದಿಯಲ್ಲಿ ಬಂದಿತು. ಜೀಪು ಕಾಣುತ್ತಲೇ ದೊಂಬಿಯ ಚಟುವಟಿಕೆಗಳು ಮಂದವಾಗುತ್ತಾ ಜೀಪ್ ನಿಲ್ಲುವ ವೇಳೆಗೆ ಜಗಳ ಒಂದು ನಿಲುಗಡೆಗೆ ಬಂತು. ಅಧ್ಯಾಯ 5 ಇಲ್ಲಿಗೆ ಮುಗೀತು. ಅಧ್ಯಾಯ 6 ಮುಂದಿನ ವಿಡಿಯೋದಲ್ಲಿ ನೋಡೋಣ.